ಹಾಯ್ ಗೈಸ್, ವೆಲ್ಕಮ್ ಟು ಜನರಲ್ ಇನ್ಫೋ ಚಾನಲ್. ಗೈಸ್, ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ನೋಡಿ ಜೆನ್ಯೂನ್ ಆಗಿರುವಂಥದ್ದೇ ತೊಗೊಂಬಂದಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ರಿಗೂ ವರ್ಕ್ ಫ್ರಮ್ ಹೋಮೇ ನೀಡಿರೋದ್ರಿಂದ ನಾನು ವರ್ಕ್ ಫ್ರಮ್ ಹೋಮೇ ಆಲ್ಮೋಸ್ಟ್ ನೋಡ್ತಾ ಇದ್ದೀನಿ ಚೆನ್ನಾಗಿರೋ ವೆಬ್ಸೈಟ್ಸಲ್ಲಿ. ಆಲ್ಸೋ ಏನಾದರೂ ನಿಮಗೆ ಗೌರ್ಮೆಂಟ್ ಜಾಬ್ಸು ನೋಡಬೇಕು ಅಥವಾ ಗೌರ್ಮೆಂಟ್ ಜಾಬ್ಸು ಬೇಕು, ಆಫ್ಲೈನ್ ಹೋಗಿ ಆಫೀಸಲ್ಲೇ ವರ್ಕ್ ಮಾಡ್ತೀವಿ ಆ ಥರ ಇದ್ದರೆ ಹೇಳಿ ಅಂತ ಕಮೆಂಟ್ ಮಾಡಿದ್ರೆ ನಾನು ಅದನ್ನು ಕೂಡ ತಿಳಿಸ್ತೀನಿ. ನನ್ನ ಹತ್ರ ತುಂಬ ಇದೆ ಗೌರ್ಮೆಂಟ್ ಜಾಬ್ಸ್ದು ಕೂಡ ಇನ್ಫಾರ್ಮೇಷನ್ಸು. ಸೊ ಬೇಕಿದ್ರೆ ಅದು ಕೂಡ ಹೇಳ್ತೀನಿ. ಬಟ್ ಜಾಸ್ತಿ ವರ್ಕ್ ಫ್ರಮ್ ಹೋಮೇ ಕೇಳೋದ್ರಿಂದ ನಾನು ವರ್ಕ್ ಫ್ರಮ್ ಹೋಮ್ ವೀಡಿಯೋಸೇ ಮಾಡ್ತಾಯಿದ್ದೀನಿ. ಇಲ್ಲ ನನಗೆ ಗೌರ್ಮೆಂಟ್ ಜಾಬ್ಸ್ದು ಹೇಳಿ ಅಂದರೆ ಬೇಕಾದ್ರೆ ಅದನ್ನು ಕೂಡ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹಾಕ್ತೀನಿ, ತುಂಬ ಡ್ರ್ಯಾಗ್ ಮಾಡಿ ತುಂಬ ಲೆಂತಿ ಮಾಡಲ್ಲ. ನಾನು ವೀಡಿಯೋ ಒಂದು 2-3 ಮಿನಿಟ್ಸಲ್ಲೇ ಮುಗ್ದು ಹೋಗಬೇಕು, ಆ ರೀತಿನೇ ಬೇಕಾದ್ರೆ ಮಾಡ್ತೀನಿ ಶಾರ್ಟ್ಸ್ ಥರ. ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನೋಡಿ. ಆಲ್ಸೋ ಇದು ಕೂಡ ವರ್ಕ್ ಫ್ರಮ್ ಹೋಮ್ 100% ಜೆನ್ಯೂನ್ ಇದೆ. ಇನ್ನೊಂದೇನು ಖುಷಿ ವಿಷಯ ಅಂತ ಅಂದರೆ ಕನ್ನಡ ಭಾಷೆ, ನಮ್ಮ ಭಾಷೆಯಲ್ಲೇ ಮಾಡುವಂಥ ಒಂದು ಕೆಲಸ. ಇನ್ನೂ ಒಂದು ಏನು ಖುಷಿ ಅಂದರೆ ಫೋನಲ್ಲಿ ಕೂಡ ಮಾಡ್ಬೋದು. ಲ್ಯಾಪ್ಟಾಪೇ ಬೇಕು ಅಂತ ಏನಿಲ್ಲ, ಫೋನಲ್ಲಿ ಕೂಡ ಆರಾಮಾಗಿ ಮಾಡ್ಬೋದು. ಸೊ ಬನ್ನಿ ನೋಡೋಣ ಯಾವ ಥರ ಇದೆ ಜಾಬ್ಸು ಅಂತ ಹೇಳಿಬಿಟ್ಟು. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ. ಇಲ್ಲ ಅಂದರೆ ಏನು ಮಾಡಿ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕದು ಯಾಕೋ ಲಿಂಕ್ ಹಾಕಿದ ತಕ್ಷಣ ಬ್ಲೂ ಕಲರ್ ಮಾರ್ಕ್ ಬರುತ್ತಲ್ಲ, ಅದು ಬರ್ತಾಯಿಲ್ಲ. ಬೇಕಿದ್ರೆ ನಾನು ಕಮೆಂಟಲ್ಲಿ ಕಮೆಂಟ್ ಮಾಡಿರ್ತೀನಿ ಲಿಂಕು. ಸೊ ದಯವಿಟ್ಟು ಈ ವಿಡಿಯೋ ನೋಡೋಲ್ಲ, ಈ ಜಾಬ್ಗೆ ಲಿಂಕ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನೋಡಿ, ನಾನು ಲಿಂಕನ್ನ ಪಿನ್ ಮಾಡಿರ್ತೀನಿ, ನೀವು ಆವಾಗ ಓಪನ್ ಮಾಡ್ಕೋಬೋದು. ಸೊ ಬನ್ನಿ ನೋಡೋಣ. ಫಸ್ಟು ನಾವು ಯಾವುದೇ ಜಾಬ್ಸ್ಗೆ ಅಪ್ಲೈ ಮಾಡ್ತೀವಿ ಅಂದರೆ ನೋಡ್ಕೊಳ್ಳಿ, ಬೇಕಿದ್ರೆ ಗೂಗಲ್ ರಿವ್ಯೂನು ತೊಗೋಬೋದು ನೀವು. ಸೊ ಟ್ರಸ್ಟ್ ವರ್ತಿನೇ ಇರುತ್ತೆ. ಸೊ ಫಸ್ಟು ಈ ವರ್ಕ್ ಬಂದುಬಿಟ್ಟು ಟ್ರಾನ್ಸ್ಲೇಷನ್ ಜಾಬ್ ಆಗಿರುತ್ತೆ. ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಚೇಂಜ್ ಮಾಡೋದು ಅಷ್ಟೇ, ಏನಿಲ್ಲ, ಸಿಂಪಲ್. ಈಗ ನಾವು ರೈತರ ಹತ್ರ ಹೋಗ್ಬಿಟ್ಟು ಇಂಗ್ಲೀಷ್ ಮಾತಾಡಿದ್ರೆ ಅವ್ರಿಗೆ ಅರ್ಥ ಆಗುತ್ತಾ? ಇಲ್ಲ. ಅದೇ ಥರ ಇದು ಅಷ್ಟೇ. ಇಂಗ್ಲೀಷ್ನಲ್ಲಿದ್ದರೆ ನಾವು ಕನ್ನಡಕ್ಕೆ ಹಾಕ್ಬೋದು. ಇಲ್ಲ ನಿಮಗೆ ಬೇರೆ ಭಾಷೆನೂ ಚೆನ್ನಾಗಿ ಬರುತ್ತೆ ಅಂದರೆ ಬೇಕಾದ್ರೆ ತಮಿಳು, ತೆಲುಗು, ಹಿಂದಿ, ನೋಡೋಣ ಯಾವ್ಯಾವ ಭಾಷೆ ಇದೆ ಅಂತ. ಬೇಕಿದ್ರೆ ನಾವು ಅದನ್ನು ಕೂಡ ಮಾಡೋಣ. ರಿಮೋಟ್ ಅಲ್ಲಿ ಫ್ರೀಲಾನ್ಸ್ ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಬರುತ್ತೆ ನೋಡಿ. ಯಾವುದೇ ಗೊತ್ತಾ? ಅಸ್ಸಾಮಿ, ಬೆಂಗಾಲಿ, ಗುಜರಾತಿ, ಹಿಂದಿ, ಕನ್ನಡ, ಮಲಯಾಳಂ, ಮರಾಠಿ, ಒರಿಯಾ, ಪಂಜಾಬಿ, ತಮಿಳ್, ತೆಲುಗು, ಉರ್ದು, ಇಷ್ಟರಲ್ಲಿ ನಿಮ್ಗೆ ಯಾವ್ದು ಬರುತ್ತೆ ಅದಕ್ಕೆ ನೀವು ಅಪ್ಲೈ ಮಾಡ್ಬೋದು. ನಾನು ಹೇಳ್ದಂಗೆ ಟ್ರಾನ್ಸ್ಲೇಷನ್, ಟ್ರಾನ್ಸ್ಕ್ರಿಪ್ಷನ್ ಆ್ಯಂಡ್ ರಿವ್ಯೂ. ಸೊ ಯಾವುದೇ ಜಾಬ್ಸ್ಗೂ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ಬೇಕು ಹೇಳಿ, ಅದ್ರದ್ದು ರೆಸ್ಪಾನ್ಸಿಬಿಲಿಟೀಸ್ನ ನೋಡ್ಕೋಬೇಕಾಗುತ್ತೆ ನೀವು. ಏನಿಲ್ಲ, ಸಿಂಪಲ್ಲು. ಕರೆಕ್ಟಾಗಿ ಡಾಕ್ಯುಮೆಂಟ್ನ ಮೇಂಟೈನ್ ಮಾಡಬೇಕು, ಚೆನ್ನಾಗಿ ಟ್ರಾನ್ಸ್ಲೇಟ್ ಮಾಡಬೇಕು ವಿತೌಟ್ ಗ್ರಾಮರ್ ಮಿಸ್ಟೇಕ್. ಎಕ್ಸ್ಪೆಷಲಿ ಹೇಳಬೇಕು ಅಂದರೆ ಈ ಜಾಬಲ್ಲಿ ಅವರು ಕೇಳೋದು, ಇವಾಗ ನಾವು ಕನ್ನಡದಲ್ಲೇ ಟ್ರಾನ್ಸ್ಲೇಟ್ ಮಾಡ್ತೀವಿ ಅಂದ್ರೂ ಕೂಡ ಗ್ರಾಮರ್ ಮಿಸ್ಟೇಕ್ ಇರಬಾರ್ದು ಅಂತಲೇ ಅವ್ರು ಎಕ್ಸ್ಪೆಕ್ಟ್ ಮಾಡೋದು. ಸೊ ಅಷ್ಟೇ. ಒಂದ್ಸರಿ ಓದ್ಕೊಳ್ಳಿ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ. ಇವಾಗ ನಾನು ಎಷ್ಟು ಪಾಯಿಂಟ್ಸ್ ಗೊತ್ತಾ? ಸೊ ಅದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಕೂತ್ಕೋತೀನಿ ಅಂದರೆ ನಿಮಗಂತೂ ಬೋರ್ ಹಿಡಿದೋಗಿ ನಾನು ವೀಡಿಯೋನೇ ನೋಡೋಲ್ಲ ನೀವು. ಬೇಕಾದ್ರೆ ಜಾಬ್ಗೆ ಅಪ್ಲೈ ಮಾಡೋದೇ ಬಿಡಪ್ಪ ಅಂತ ಅಂದ್ಬಿಟ್ಟು ನೀವು ಬೇಕಾದ್ರೆ ಎಕ್ಸಿಟ್ ಆಗಿಬಿಡ್ತೀರಾ. ಸೊ ಬೇಡ. ಸೊ ನೀವೇ ಓದ್ಕೊಳ್ಳಿ. ಓದ್ಕೊಂಡಾದ್ಮೇಲೆ ನಿಮಗೇ ಒಂದು ಕ್ಲಾರಿಟಿ ಸಿಗುತ್ತೆ ಏನೆಲ್ಲ ಮಾಡಬೇಕು ಅಂತ. ಸೊ ಟೈಪ್ ಬಂದುಬಿಟ್ಟು ಪಾರ್ಟ್ ಟೈಮ್. ಯಾರೆಲ್ಲ ಸ್ಟೂಡೆಂಟ್, ಹೌಸ್ ವೈಫ್ಸ್ಗೂ ಹೆಲ್ಪ್ ಆಗುತ್ತೆ, ಸ್ಟೂಡೆಂಟ್ಸ್ಗಂತೂ ತುಂಬ ಹೆಲ್ಪ್ ಆಗುತ್ತೆ. ಯಾರೆಲ್ಲ ಪಾರ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರಿಗೆ ಪಾರ್ಟ್ ಟೈಮ್ ಇದು ಜಾಬು. ಆಬ್ವಿಯಸ್ಲಿ ರಿಮೋಟ್ ಜಾಬ್. ರಿಮೋಟ್ ಮೀನ್ಸ್ ನಥಿಂಗ್ ಬಟ್ ವರ್ಕ್ ಫ್ರಮ್ ಹೋಮ್. ಸೊ ಅದರಲ್ಲಿ ಸ್ಯಾಲ್ರಿ ಅವರು ಡಿಸ್ಕ್ಲೋಸ್ ಮಾಡಿಲ್ಲ, ಹೇಳಿಲ್ಲ. ಸೊ ಬೇರೆ ಬೆನಿಫಿಟ್ಸ್ ಕೂಡ ಇರುತ್ತೆ ಅಂತ ಅಂದರೆ ಮೇ ಬಿ ಇನ್ಶೂರೆನ್ಸ್ ಸಮಥಿಂಗ್ ಏನಾದರೂ ಇರ್ಬೋದು. ಸೊ ಅಪ್ಲೈ ಮಾಡಿ. ಕ್ವಾಲಿಫಿಕೇಷನ್ ಬಂದುಬಿಟ್ಟು ಏನಿಲ್ಲಪ್ಪ, ಅವ್ರು ಸಿಂಪಲಾಗಿ ಡೆಲಿವರಿ ಎಕ್ಸ್ಪೆಕ್ಟೇಷನ್ಸ್ ಅಂತ ಹೇಳಿದ್ದಾರೆ. ಅದೇನು ಅಂದರೆ 5,500 ವರ್ಡ್ಸ್ ಅಂತೂ ಇರಲೇಬೇಕು. ನೀವೇನು ಟ್ರಾನ್ಸ್ಲೇಟ್ ಮಾಡ್ತೀರಾ ಇದರಲ್ಲಿ ಇರಲೇಬೇಕು. ಆಮೇಲೆ ಮಿನಿಮಮ್ ಬಂದುಬಿಟ್ಟು 2,000 ಮಾಡಲೇಬೇಕು, ನೀವು ಟ್ರಾನ್ಸ್ಲೇಟ್ ಮಾಡಲೇಬೇಕು. ನಿಮ್ಮದು ಡೆಡಿಕೇಷನು, ಹಾರ್ಡ್ ವರ್ಕ್ ಅಂತೂ ಕಂಪ್ಲೀಟಾಗಿ ಇರಲೇಬೇಕು. ಕ್ವಾಲಿಫಿಕೇಷನ್ ಬಂದುಬಿಟ್ಟು ಏನಿಲ್ಲ, ಫ್ಲೂಯೆಂಟಾಗಿರಬೇಕು. ನೀವು ಯಾವುದು ಟಾರ್ಗೆಟ್ ಲ್ಯಾಂಗ್ವೇಜ್ ಕೊಡ್ತಾರೆ, ಇವಾಗ ಏನೋ ಇಂಗ್ಲೀಷ್ ಕೊಡ್ತಾರೆ ಅಂತ ಅಂದ್ಕೊಳ್ಳಿ. ಇಂಗ್ಲೀಷ್ ಕೊಟ್ಟು ನೀವು ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ. ಸೊ ಆ ಕನ್ನಡ ನಮ್ಮ ಭಾಷೆ ಏನಿರುತ್ತೆ ಅದರಲ್ಲಿ ನಾವು ಫ್ಲೂಯೆಂಟಾಗಿರಬೇಕು. ಯಾವುದೇ ಥರ ಗ್ರಾಮರ್ ಮಿಸ್ಟೇಕ್ ಮಾಡಬಾರ್ದು. ನಿಮ್ಗೆ ಇನ್ನೂ ಕಷ್ಟ ಆಗುತ್ತೆ ಅಂದರೆ ಚಾಟ್ GPT ಸಮಥಿಂಗ್ ನಾನೆಲ್ಲೋ ನೋಡಿದ್ದೀನಿ. ಸೊ ಚಾಟ್ GPT ಅಂತ ಒಂದಿದೆ, ಆ ಆ್ಯಪಲ್ಲಿ ನೀವು ಯೂಸ್ ಮಾಡ್ಕೋಬೋದು. ಕ್ವಾಲಿಫಿಕೇಷನ್ನು ಚಾಟ್ GPT ಇದೆ, ಅದು ನೀವು ಯೂಸ್ ಮಾಡ್ಕೋಬೋದು. ಯಾವುದೆಂಥ ಭಾಷೆನೂ ಕೂಡ ಟ್ರಾನ್ಸ್ಲೇಟ್ ಮಾಡಿ ಆರಾಮಾಗಿ ಕೊಡುತ್ತೆ. ಸೊ ಸ್ಕಿಲ್ಸ್ ರಿಕ್ವೈರ್ಡ್ ನೀವು ಹೇಳ್ದಂಗೆ ಒಂದು ಸ್ವಲ್ಪ ಇಂಗ್ಲೀಷ್ ಬರಬೇಕಾಗುತ್ತೆ. ಅವ್ರು ಇಂಗ್ಲೀಷಿಂದ ಕನ್ನಡ ಅಂತ ಇಂಗ್ಲೀಷೇ ಕೊಡೋದವರು. ಸೊ ಇಂಗ್ಲೀಷಿಂದ ನೀವು ಬೇರೆ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಇಂಗ್ಲೀಷ್ ಬರಬೇಕು. ಹೆದರ್ಕೋಬೇಡಿ, ಏನಿಲ್ಲ. ಅದು ಹೇಳಿದ್ನಲ್ಲ, ಆ್ಯಪ್ಗಳೇ ತುಂಬ ಇರ್ತವೆ, ಅದಕ್ಕೆ ನೀವು ಹಾಕ್ಬಿಟ್ಟು ಬೇಕಾದ್ರೆ ಟ್ರಾನ್ಸ್ಲೇಟ್ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ.
ಸೊ ಬನ್ನಿ ಅಪ್ಲೈ ಮಾಡಿ ನೋಡೋಣ. ಸ್ಕಿಲ್ಸ್ ಕೂಡ ಅವರೇ ಮೆನ್ಷನ್ ಮಾಡಿದ್ದಾರೆ, ಸ್ವಲ್ಪ ನೋಡ್ಕೊಬಿಡಿ ಆಯಿತಾ. ಅಪ್ಲೈ ನಾವು ಅಂತ ಹೇಳಿ ಕೊಡ್ತೀನಿ. ನಾವು ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಪೇಜ್ ಓಪನ್ ಆಗುತ್ತೆ. ಪಾರ್ಟ್ ಟೈಮ್ ಥರ ಯಾರಾದರೂ ತೊಗೊಂಡಿದ್ದು ಪ್ರೆಸೆಂಟ್ಲಿ ನೀವು ವರ್ಕ್ ಮಾಡ್ತಾಯಿದ್ರೆ ನಿಮ್ಮ ಕಂಪನಿ ನೇಮ್ ಮೆನ್ಷನ್ ಮಾಡಬೇಕಾಗತ್ತೆ. ಕರೆಂಟ್ CTC ಅದೇನು ಸ್ಟಾರ್ ಮಾರ್ಕ್ ಇಲ್ಲ, ಸೊ ಇಗ್ನೋರ್ ಮಾಡಿ. ಮೊಬೈಲ್ ನಂಬರು, ಇಮೇಲ್ ID, ಸಿಟಿ ನಿಮ್ಮದು ಪ್ರೆಸೆಂಟ್ ಇರುವಂಥ ಒಂದು ಸಿಟಿ ನೇಮು, ಪೊಸಿಷನ್ ಅಪ್ಲೈಯಿಂಗ್ ಫಾರ್ ಫ್ರೀಲಾನ್ಸ್ ಲ್ಯಾಂಗ್ವೇಜ್ ಎಕ್ಸ್ಪರ್ಟು. ಆಮೇಲೆ ನಿಮ್ಮ ಮುಂಚೆ ಏನಾದರೂ ನೀವು ಟ್ರಾನ್ಸ್ಲೇಟ್ ಜಾಬಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ ಮೆನ್ಷನ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ 0 ಅಂತ ಕೊಡಬೇಕಾಗುತ್ತೆ. ಟೆಲ್ ಅಸ್ ಯುವರ್ ಸೆಲ್ಫ್, ಅಬೌಟ್ ಯುವರ್ ಸೆಲ್ಫ್ ಮೀನ್ಸ್ ನಿಮ್ಮ ಬಗ್ಗೆ ನೀವು ಸ್ವಲ್ಪ ಫ್ಯೂ ಲೈನ್ಸ್ ನೀವು ಇಲ್ಲಿ ಮೆನ್ಷನ್ ಮಾಡಿ ನಿಮ್ಮದು ರೆಸ್ಯೂಮ್ನ ನೀವು ಇಲ್ಲಿ ಫೈಲ್ನ ಅಟ್ಯಾಚ್ ಮಾಡಿ, ಇಲ್ಲಿ ಕೋಡ್ ಇದೆಯಲ್ಲ ಇದನ್ನು ವೆರಿಫಿಕೇಷನ್ ಕೋಡ್ ಟೈಪ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಆಯಿತು, ಅಪ್ಲೈ ಆಯಿತು ಅಂತ. ಇದಾದಮೇಲೆ ಮೇಲ್ ಥ್ರೂ ಆರ್ ಫೋನ್ ಥ್ರೂ ನಿಮಗೆ ಮೆಸೇಜ್ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ ಅಷ್ಟೇ. ಆಲ್ ದ ಬೆಸ್ಟ್ ಗೈಸ್. ಹಾಗೆಯೇ ಬೇರೆ ಏನಾದರೂ ಜಾಬ್ಸ್ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಸೊ ನನಗೆ 100% ಸಿಕ್ಕಿದ್ರೆ ನಾನು ಖಂಡಿತವಾಗ್ಲೂ ಜೆನ್ಯೂನ್ ಆಗಿದ್ದರೆ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಡೇಟಾ ಎಂಟ್ರಿ ಎಲ್ಲ ಫೇಕ್ ಸಿಗ್ತಾ ಇದೆ ನನಗೆ. ಅದು ಬಿಟ್ಟರೆ ಫಾರ್ಮ್ ಫಿಲ್ಲಿಂಗು ಕೂಡ ಎಲ್ಲ ಕೇಳಿದ್ರಿ, ಅದೂ ಕೂಡ ಸಿಗ್ತಾ ಇಲ್ಲ ನನಗೆ. 100% ಜೆನ್ಯೂನ್ ಇರೋದು ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಅಪ್ಲೋಡ್ ಮಾಡ್ತೀನಿ. ಈ ಜಾಬ್ಗೆ ಅಪ್ಲೈ ಮಾಡಿ. ಕನ್ನಡ ಟ್ರಾನ್ಸ್ಲೇಷನ್ ಜಾಬ್ ಅಲ್ವಾ, ಸೊ ಈಸಿ. ನಮ್ಮ ಭಾಷೆಯಲ್ಲಿ ನಾವು ಮಾಡ್ತಾ ಇರೋದ್ರಿಂದ. ಬೇರೆ ಏನೋ ತಮಿಳು ತೆಲುಗು ಕೂಡ ನಿಮ್ಮದು ಮದರ್ ಟಂಗ್ ಆಗಿರುತ್ತೆ, ಅದನ್ನು ಕೂಡ ಅಪ್ಲೋಡ್ ಮಾಡಿ. ನಿಮ್ಮದು ಮದರ್ ಟಂಗು ಕನ್ನಡ ಬಿಟ್ಟು ಬೇರೆದಿದ್ರೂ ಕೂಡ ನೀವು ಅಪ್ಲೈ ಮಾಡಿ, ಏನಿಲ್ಲ, ಪ್ರಾಬ್ಲಮ್ ಇಲ್ಲ, ಅಲ್ಲಿ ಮೆನ್ಷನ್ ಮಾಡಿರೋ ಥರ. ಸೊ ಆಲ್ ದ ಬೆಸ್ಟ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಸೊ ಮಚ್.